ಸಂಬಂಧಪಟ್ಟಂತೆ ಈಗ ಆರೋಪಿ ಫಯಾಜ್ ತವರಲ್ಲೂ ಸಹ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಸವದತ್ತಿ ಕಾಂಗ್ರೆಸ್ ಶಾಸಕ ವಿಶ್ವಾಸ್ ವೈದ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆರೋಪಿಗೆ ಉಗ್ರ ಶಿಕ್ಷೆಯನ್ನ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕ ಒತ್ತಾಯ ಮಾಡಿದ್ದಾರೆ. ಶಾಸಕ ವಿಶ್ವಾಸ್ ವೈದ್ಯಗೆ ಮುಸ್ಲಿಂ ಮುಖಂಡರು, ಸ್ಥಳೀಯ ನಿವಾಸಿಗರು ಸಹ ಸಾಥ್ ಕೊಟ್ಟಿದ್ದಾರೆ. ಹಂತಕ ಫಯಾಜ್ ತವರಲ್ಲೇ ಆಕ್ರೋಶ, ಪ್ರತಿಭಟನೆ ಹೆಚ್ಚಾಗಿದೆ. ಶಾಸಕ ವಿಶ್ವಾಸ್ ವೈದ್ಯಗೆ ಮುಸ್ಲಿಂ ಮುಖಂಡರು ಹಾಗೆ ಸ್ಥಳೀಯ ನಿವಾಸಿಗಳು ಸಾಥ್ ಕೊಟ್ಟಿದ್ದಾರೆ. ಆರೋಪಿಗೆ ಉಗ್ರವಾದಂತಹ ಶಿಕ್ಷೆಯನ್ನ ನೀಡಬೇಕು ಅಂತ ಶಾಸಕ ವಿಶ್ವಾಸ್ ವೈದ್ಯ ಒತ್ತಾಯ ಮಾಡ್ತಾ ಇದ್ದಾರೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಹೆದ್ದಾರಿಯನ್ನ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಶಾಸಕ ವಿಶ್ವಾಸ್ ವೈದ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ. ತೀವ್ರವಾಗಿ ಖಂಡಿಸ್ತೇನೆ, ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತೇನೆ. ಕೂಡಲೇ ಇದನ್ನ ಗಂಭೀರವಾಗಿ ಪರಿಗಣಿಸಿ ಆತನನ್ನ ಶೀಘ್ರದಲ್ಲಿ ಶಿಕ್ಷೆಗೆ ಒಳಪಡಿಸಬೇಕಂತ ನಾನು ನೇಹಾ ಹತ್ಯೆಯನ್ನ ಖಂಡಿಸಿ ಒಂದ್ ಕಡೆ ಎಬಿವಿಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಮತ್ತೊಂದ್ ಕಡೆ ಶಾಸಕ ವಿಶ್ವಾಸ್ ವೈದ್ಯ ಭಾಗಿಯಾಗಿ ಪ್ರತಿಭಟನೆಯಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ನಾನು ಸಹ ಸರ್ಕಾರಕ್ಕೆ ಆಗ್ರಹಿಸ್ತೀನಿ, ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಮನವಿಯನ್ನ ನಾನು ಮಾಡ್ತೀನಿ ಅಂತ ಶಾಸಕ ವಿಶ್ವಾಸ್ ವೈದ್ಯ ಹೇಳ್ತಾ ಇದ್ರು. ಸವದತ್ತಿ ಕಾಂಗ್ರೆಸ್ ಶಾಸಕ ವಿಶ್ವಾಸ್ ವೈದ್ಯ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ನೇಹಾ ಅಂತಿಮ ಯಾತ್ರೆ ನಡೀತಾ ಇದೆ. ಹತ್ಯೆಯನ್ನ ಖಂಡಿಸಿ ವಿದ್ಯಾರ್ಥಿಗಳು ಸಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು, ಆತನಿಗೆ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಫಯಾಜ್ಗೆ ಅಂತ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ಆರೋಪಿಗೆ ಉಗ್ರವಾದಂತಹ ಶಿಕ್ಷೆ ಆಗಬೇಕು ಅನ್ನೋದು ವಿದ್ಯಾರ್ಥಿಗಳು ಹಾಗೆ ಜನರ ಆಗ್ರಹ. ಅವರ ಕುಟುಂಬಸ್ಥರು ಸಹ ಅದನ್ನೇ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಈಗ ಶಾಸಕರಾದಂತಹ ವಿಶ್ವಾಸ್ ವೈದ್ಯ ಅವರು ಸಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಪ್ರಗತಿ ಏನಂತ ಹೇಳಿದ್ರೆ, ಇವಾಗ ನೇಹಾಳ ಅಂತ್ಯ ಸಂಸ್ಕಾರಕ್ಕಾಗಿ ಅವಳ ಸ್ಮಶಾನದತ್ತ ಪಾರ್ಥಿವ ಶರೀರ ಹೋಗ್ತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಸಾಕಷ್ಟು ಜನ ಮುಖಂಡರುಗಳು, ಗಣ್ಯರು, ಅಷ್ಟೇ ಅಲ್ಲ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಕುಟುಂಬಸ್ಥರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಈ ಘಟನೆಯನ್ನ ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕು, ಇಲ್ಲ ಎನ್ಕೌಂಟರ್ ಮಾಡಿ ಅನ್ನುವಂತ ಒತ್ತಾಯವನ್ನ ಕುಟುಂಬ ಸದಸ್ಯರು ಮತ್ತೆ ಹುಬ್ಬಳ್ಳಿ ಧಾರವಾಡದ ಅವಳಿ ನಗರದ ಎಲ್ಲ ನಾಗರಿಕರು ಒಕ್ಕಲಿಂದ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಕೂಡ ಒಕ್ಕಲಿನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸ್ವತಃ ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದಂತ ಮಹೇಶ್ ತೆಂಗಿನಕಾಯಿ ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಈ ಘಟನೆಯನ್ನು ತಾವು ಯಾವ ರೀತಿ ಖಂಡಿಸ್ತೀರಿ? ನೋಡಿ, ಇವತ್ತು ಬಹಳ ದುರ್ದೈವಕರವಾಗಿರ್ತಕ್ಕಂಥ ಸಂಗತಿ, ಇಡೀ ಹುಬ್ಬಳ್ಳಿ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಸಂಗತಿ. ವಿಶೇಷವಾಗಿ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಈ ಲವ್ ಜಿಹಾದ್ ಅಂತಕ್ಕಂಥ ಹೆಸರಿನಿಂದ ಏನು ಇವತ್ತು ಈ ರೀತಿಯಾದಂಥ ಬಿಭತ್ಸ ಕೃತ್ಯವನ್ನು ಮಾಡಿದ್ದಾರೆ. ಆ ಯುವತಿದು ಏನು ತಪ್ಪಿತ್ತವತ್ತೆ? ನಿಮಗೆ ಲವ್ ಅನ್ನತಕ್ಕಂಥ ಒಂದು ಭ್ರಮೆ ಇದೆ, ಭ್ರಮೆಯೊಳಗೆ ಹಾಕುವಂಥದ್ದನ್ನು ಈಗ ಒಲ್ಲೆ ಅಂತಂದ್ರೆ ಒಬ್ಬ ಯುವತಿಯನ್ನು ನೇಹಾಳನ ಇವತ್ತು ಹತ್ಯೆ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಇದೇ ರೀತಿ ನೂರಾರು ಯುವತಿಯರಲ್ಲಿ ಇರ್ತಾರೆ ಕಾಲೇಜವರು ಶಿಕ್ಷಣವನ್ನು ವ್ಯಾಸಂಗ ಮಾಡ್ಲಿಕ್ಕೆ ಹೋಗಿರ್ತಾರೆ. ಆ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಅನ್ನೋಂಥದ್ದು ಒಂದ್ಸಲ ಅರ್ಥ ಮಾಡ್ಕೋಬೇಕು. ನೋಡಿ, ಒಂದು ಬಹಳ ಸ್ಪಷ್ಟ ಐತಿ, ಇವತ್ತು ಈ ಜಿಹಾದಿ ಅಂತಕ್ಕಂಥದ್ದನ್ನ ಎಲ್ಲಿಂದ ಹುಟ್ಟುತ್ತೈತೆ ಅಂದ್ರೆ ಅಲ್ಲಿಂದ ಆ ಕಲಿಸುವಂಥ ಸಂಸ್ಕೃತಿನ ಆ ರೀತಿ ಇರ್ತಾರೆ. ಜಿಹಾದಿಗಳದೆಲ್ಲರದು ಕೂಡ ವಿಕೃತ ಮನಸ್ಸನ್ನ ಹೊಂದಿರತಕ್ಕಂಥವ್ರು ಅವ್ರು ಆಗಿರ್ತಾರೆ. ಅದು ವಿಶೇಷವಾಗಿ ಇವತ್ತು ನೋಡ್ರಿ, ಇವತ್ತು ಇದಕ್ಕೆ ಜಾತಿ ಅಂದ್ರೆ ಹಿಂದೂ ಅನ್ನುವಂಥದ್ದಿಲ್ಲ, ಪಾರ್ಟಿನೂ ಇಲ್ಲ ಇದಕ್ಕೆ. ಯಾವುದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅನ್ನತ್ತಿಲ್ಲ. ಇವತ್ತು ನನ್ನ ಸನ್ಮಿತ್ರ ನಿರಂಜನ್ ಹಿರೇಮಠ ಕಾಂಗ್ರೆಸ್ಸಿನ ಜನಪ್ರಿಯ ಪಾಲಿಕೆ ಸದಸ್ಯರು, ಅವ್ರ ಮಗಳಿಗೇನೆ ಈ ರೀತಿಯಾದಂಥ ದುಸ್ಥಿತಿ ಬರ್ತೈತಂದ್ರೆ ಇನ್ನು ಜನಸಾಮಾನ್ಯರ ಬಗ್ಗೆ ಏನಾಗಬೇಕು? ಇವತ್ತು ಜನಸಾಮಾನ್ಯರ ಮಕ್ಕಳ ಬಗ್ಗೆ ನೋಡುವಂಥವ್ರು ಯಾರು ಅನ್ನೋಂಥ ಇವತ್ತು ಚಿಂತನೆ ಆಗ್ತಾ ಇದೆ. ಇವತ್ತು ಕಾಲೇಜಿನ ಅಲ್ಲಿ ಪ್ರಿನ್ಸಿಪಾಲ್ ಜೊತೆ ನಾನು ಮಾತಾಡುವಂತ ಸಂದರ್ಭದಲ್ಲಿ ಇವತ್ತು ಮಕ್ಕಳು ಕಾಲೇಜಿಗೆ ಇವತ್ತಿನ ಬರಕ್ಕೆ ಹೆದರ್ತಾರ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಕಾಲೇಜಿನ ಶಿಕ್ಷಣವನ್ನ ಬಿಡಿಸಬೇಕು. ಖಂಡಿತ ಪ್ರಗತಿ. ಅದೇ ವಿಚಾರವಾಗಿ ನಮ್ಮ ಮತ್ತೊಂದು ಪ್ರಶ್ನೆ ಕುಟುಂಬ ಸದಸ್ಯರನ್ನ ಮಾತನಾಡಿಸ್ತೇನೆ. ಇವತ್ತು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ, ಅವರಿಬ್ಬರ ಮಧ್ಯೆ ಪ್ರೀತಿ ಇತ್ತು, ಲವ್ ಮಾಡ್ತಾ ಇದ್ರು, ನಿರಾಕರಿಸಿದ ನಂತರ ಹತ್ಯೆ ಆಗಿದೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಹೇಳಿದ್ರೆ ಏನ್ ಹೇಳ್ತೀರಿ ಸರ್?
ಆ ರೀತಿ ಯಾವುದರಿಂದ ನಮಗೆ ಕಂಡು ಬಂದಿಲ್ಲ ಮತ್ತು ಆ ರೀತಿ ಬೆಳವಣಿಗೆನೂ ಆಗಿಲ್ಲ. ಅವರಿಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ತಪ್ಪು ಹೇಳಿಕೆಯಿಂದ ನನ್ನ ಮಗಳಿಗೆ ಕಳಂಕ ತರುವಂಥ ಪದ್ಧತಿ ಬರಬಾರ್ದು. ಯಾಕಂದರೆ ನನ್ನ ಮಗಳು ಏನಂತ ನನ್ನ ಪ್ಯೂರಿಟಿ ಗೊತ್ತಿದೆ. ಇದು ಯಾರೇ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಇದು ಲವ್ ಜಿಹಾದ್ ಅಂತ. ಒಬ್ಬ ಪಾಲಿಕೆ ಸದಸ್ಯ, ಕಾಂಗ್ರೆಸ್ ಸದಸ್ಯ ನಾನು ಬೇರೆ ಪಾರ್ಟಿಯವನಲ್ಲ. ನಮ್ಮ ಗೃಹ ಸಚಿವರು ತಪ್ಪು ಮಾಹಿತಿಯಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು ಗೃಹ ಸಚಿವರು. ಮತ್ತೆ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕು. ಅವ್ರು ಯಾರು ಇಂಥ ವಿಕೃತ ಮನಸ್ಥಿತಿಯವರು ಅದನ್ನ ಏನು ಸ್ಟ್ಯಾಬಿಂಗ್ ಮಾಡಿದ್ದಾರೆ, ಆಕೆನ ಜೀವಹಾನಿ ಮಾಡಿದ್ದಾರೆ, ಅಂಥವ್ರಿಗೆ ಎನ್ಕೌಂಟರ್ ಮಾಡುವಂಥ ಪದ್ಧತಿ ತಾವು ತಗೊಂಡು ಬರಬೇಕು. ಈ ರೀತಿ ಹೇಳಿಕೆ ಕೊಟ್ಟು ನೀವು ಏನಾರ ಜನರಿಗೆ ಅಥವಾ ಇಲೆಕ್ಷನ್ದಾಗ ಓಟ್ ತಗೋತೇನೆ ಅಂದ್ರಲ್ಲ. ಇವತ್ತು ನಾನು ಒಬ್ಬ ಜನಪ್ರತಿನಿಧಿ, ನಿಮ್ಮ ಪಾರ್ಟಿಯ ಜನಪ್ರತಿನಿಧಿ, ಬೇರೆ ಅಲ್ಲ. ನನ್ನ ಮನ್ಯಾಗ ಹಿಂಗಾಗೈತಿ. ನಾನು ಜನರನ್ನ ಹೆಂಗೆ ರಕ್ಷಣೆ ಮಾಡಲಿ? ನಾನೇನು ಯಾವುದು ನಾಮಿನೇಟೆಡ್ ಆಗಿ ಬಂದಿಲ್ಲ. ಜನ ಆರಿಸ್ ಕಳ್ಚಾರ. ಅದು ಎಲ್ಲ ಹಿಂದೂಗಳ ಏರಿಯಾದಾಗ ಪಕ್ಕ RSS BJP ಬೆಲ್ಟ್ನಾಗ ಆರಿಸ್ ಬಂದಿನ. ಯಾಕೆ ನಾನು ಸ್ವಚ್ಛ ಅದೀನಿ, ನನ್ನ ಮಂತನ ಸ್ವಚ್ಛ ಇದೆ ಅಂತೇಳಿ. ಈ ರೀತಿ ತಾವು ದಯಮಾಡಿ ನಾನು ಕೈ ಮುಗಿದು ಕೇಳ್ತೀನಿ, ಈ ರೀತಿ ಹೇಳಿಕೆ ಕೊಡಬೇಡಿ. ಯಾವುದೂ ಲವ್ ಇರಲಿಲ್ಲ, ಯಾವುದೇ ರೀತಿಯಿಂದ ಆಕಿ ಅಂತ ಅಪೇಕ್ಷೆಗೆ ಹೋಗಿಲ್ಲ. ಏನು ಕ್ಲಾಸ್ಮೇಟ್ಗಳು ಪಕ್ಕ, ಅದ್ರ ಬಗ್ಗೆ ನನಗೂ ಮಾಹಿತಿ ಇದೆ. BCA ಕ್ಲಾಸ್ಮೇಟ್, ಅವನು ಡಿಫಾಲ್ಟ್ ಆಗಿ 2 ವರ್ಷ ಆಗಿತ್ತು, ಕಾಲೇಜ್ಗೂ ಬರ್ತಾ ಇರಲಿಲ್ಲ. ಆಕಿ ಮುಂದೆ MCA ಓದ್ತಾ ಇದ್ಲು. ಅವ ಕಾಲೇಜ್ ಸ್ಟೂಡೆಂಟು ಅಲ್ಲ. ಈಗ ಅವನ ಮನಸ್ಥಿತಿ ಈಕಿನ ಟಾರ್ಗೆಟೇ ಮಾಡಿದ್ದ. ಒಳ್ಳೆಯ ಮನೆತನ, ಆಕಿನ ಡ್ರೆಸ್ಸಿಂಗು, ಆಕಿನ ಸಿನ್ಸಿಯರಿಟಿ ನೋಡಿ ಆಕಿನ ಹೆಂಗಾರ ಮಾಡಿ ಬುಟ್ಟಿಗೆ ಹಾಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದ. ಆಕಿ ಸ್ಪಂದಿಸಲಾರ್ದಕ್ಕೆ ಹತಾಶಾಗಿ ನನ್ನ ಮಗಳನ್ನ ಅವನು ಬಲಿ ತಗೊಂಡಿದ್ದಾನೆ. ನಿಮ್ಮ ಮಗಳು ಯಾವತ್ತಾದ್ರೂ ಈ ವಿಚಾರವನ್ನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ಲ? ಬೆದರಿಕೆ ಇದೆ, ಮೆಸೇಜ್ಗಳಾಗ್ತಾನೆ ಅಂತೇಳಿ. ಈ ರೀತಿ ಬೆದರಿಕೆಗೆ ಆಕಿ ಬಗ್ಗೋಲಲ್ಲ. ನಾನು ನಿಮಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಮಾಧ್ಯಮ ಮುಖಾಂತರ, ಆಕಿ ಯಾರಿಗೂ ಬಗ್ಗಕ್ಕಲ್ಲ. ಸ್ಪಷ್ಟ ಉತ್ತರ ಕೊಡ್ತಿದ್ಲಕ್ಕೆ. ನಾನು ಕಂಪ್ಲೇಂಟ್ ಕೊಡ್ತೇನೆ ನಿನ್ನ ಮೇಲೆ, ಕಾಲಾಗಿನ ಬುಡ್ ತಗೊಂತೀನಿ ಅನ್ನೋ ಅಷ್ಟೊಂದು ಬೇರಿಂಗ್ ಇದ್ಲು. IAS ಮಾಡಬೇಕಂತ ಹುಡುಗಕ್ಕೆ UPS ಎಕ್ಸಾಮ್ ಕಟ್ತೇನೆ ಅಂತಿದ್ಲು. ಅಂತೇಕಿ ಯಾಕಾಕಿ ಅಂತ ಕೃತಿಗೆ ಹೋಗ್ಕಳೆ. ಮತ್ತು ಅವರಿಗೆ ಸಾಕಷ್ಟು ಸಲ ನೋಡಿ ಬ್ಯಾಚ್ಮೆಂಟ್ ಅಂದಾಗ, ಕ್ಲಾಸ್ಮೇಟ್ಸ್ ಅಂದಾಗ ಮಾತಾಡಿರ್ಬೋದು, ಇಲ್ಲ ಅಂತಲ್ಲ. ಈ ಪ್ರೀತಿ ಅನ್ನೋ ಶಬ್ದ ಇಲ್ಲ. ಆ ರೀತಿ ನಮ್ಮ ಮಗನ ಮೇಲೆ ಆಗಲಿ, ನನ್ನ ಮಂತನ ಮೇಲೆ ಆಗಲಿ ಕಳಂಕ ತರೋದು ಬೇಡ. ಏನು ಆಕಿನ ಸತ್ತಾಗರ ಆಕಿನ ಆತ್ಮಕ್ಕೆ ಶಾಂತಿ ಕೊಡುವಂಥ ಸ್ಟೇಟ್ಮೆಂಟ್ ಕೊಡ್ರಿ. ಏನು ಸತ್ತಾಗೂ ನೀವು ಇಂಥ ನಮ್ಮ ಮೇಲೆ ಅಪವಾದ ಕೊಡ್ತೀರಿ ಅಂದ್ರೆ ಅದೆಂತ ನಿಮ್ಮ ಮನಸ್ಥಿತಿ? ಕೊಡಬಾರ್ದು. ಗೃಹ ಸಚಿವರಿಗೆ ಮಾಹಿತಿ ಹೇಳ್ತಾರೆ ಯಾವುದೇ ಕೊಲೆಗೆ ವೈಯಕ್ತಿಕ ಕಾರಣ ಆಗಿರುತ್ತೆ ಅಂತ. ಸಿಎಂ ಅವ್ರ ಹೇಳಿಕೆ ಅದ್ರ ಬಗ್ಗೆ ಕೇಳಿ. ಯಾರು ಕುಂತು ಹೇಳಿಕೆ ಕೊಟ್ಬಿಟ್ರ ನೋಡ್ರಿ. ನಮಗೂ ಕೂಡ ಅನೇಕ ಹೇಳ್ತಾರೆ ಎಲ್ಲರೂ ಶಾಂತಿಯನ್ನು ಕಾಪಾಡಿ ಕುಟುಂಬ ಜೊತೆ ನಾವಿದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಯ್ತು, ಆಕಸ್ಮಿಕ ಘಟನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಏನಿಲ್ಲ, ಇದು ಪರ್ಪಸ್ಲಿ ಕಾದು ನೋಡಿ ಪ್ಲಾನ್ ಮಾಡಿ 5 ಮಂದಿ ಷಡ್ಯಂತ್ರ ಮಾಡಿ ಆಕಿನ ಬಲಿ ತಗೊಂಡಿದ್ದಾರೆ. ಇದ್ರಾಗ ಇನ್ನೂ 4 ಜನ ಇದ್ದಾರೆ. ಅವರು ಕೂಡ ಅರೆಸ್ಟ್ ಆಗ್ಬೇಕಂತ ನಾನು ಬೇಡಿಕೆ ಇಟ್ಟಿದ್ದೀನಿ. ಅವ್ರ ಹೆಸರು ಕೂಡ ಕೊಟ್ಟಿದ್ದೀನಿ, ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಏನು ಭಾಳ ಹಿಂದ್ಗಡೆ ನೀವೇನು ಲವ್ ಜಿಯಾದ ಅಂತೇಳಿ ಮೀಡಿಯಾದಾಗ ದೇಶಾಂತದ ಜಾರಿ ಆಗಿದೆಯಲ್ಲ, ಅದೇ ನಡೆದಿದ್ದು. ಅದಕ್ಕೆ ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಶಕ್ತಿಗಳು ಕೆಲಸ ಮಾಡಿ ಅವನು ಕುಮ್ಮಕ್ ಹಾಕಿ ಈ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡಿ ಈ ಹುಡುಗಿನ ಬಲಿ ಹಾಕೋಬೇಕಂತೇಳಿ ಪ್ರಯತ್ನ ಮಾಡ್ಯಾರ. ನನಗೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಅದಕ್ಕೆ ನಾನು ದಯಮಾಡಿ ಹೇಳ್ತೀನಿ, ನಮ್ಮದೇ ಸರ್ಕಾರ, ನಾವು ಅವ್ರಿಗೆ ಗೌರವಿಸ್ತೀವಿ. ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ರ ಆತಂಕ ಆಗೋದು ಬೇಡ, ನಾವು ಉಗ್ರವಾದ ಕ್ರಮ ತಗೋತೀವಿ, ಕಾನೂನಲ್ಲಿ ಯಾವ ಕ್ರಮದ ತಗೋತೀವಿ ಅಂತ ಹೇಳ್ಯಾರ. ಅದಕ್ಕೆ ನಮಗೆ ವಿಶ್ವಾಸ ಇದೆ. ಆದ್ರೆ ಜನರ ಬೇಡಿಕೆ, ನಮ್ಮ ಮಂತನದ ಬೇಡಿಕೆ, ನಮ್ಮ ಆತ್ಮಕ್ಕೆ ಇಲ್ಲ 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 ಏನ ಈ ರೀತಿ ನಾವು ಯಾವುದೋ ರೀತಿಯಿಂದ ಅವರಿಗೆ ನಾವೇನು ತಪ್ಪು ಹೇಳಿಕೆ, ಯಾರ್ದಾರ ಮನ್ಯಾಗ ಸತ್ತಾಗ ಈ ರೀತಿ ಹೇಳಿಕೆ ಕೊಟ್ಟು ಇನ್ನೊಟ್ಟು ದುಃಖ ಮಾಡುವಂತ ಜನಪ್ರತಿನಿಧಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಬೇಕಾ? ನಾನೇ ಕೇಳ್ತೇನೆ. ನಾನು ಕೂಡ ಶಿಕ್ಷೆ ಆಕಿಗೆ ಅವಂಗ ಗಲ್ಲ ಶಿಕ್ಷೆ ಆದ್ರನ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಇಲ್ಲ ಯಾವ ರೀತಿ UPಯಲ್ಲಿ ಎನ್ಕೌಂಟರ್ ಮಾಡ್ಯಾರಲ್ಲ, ನೀವು ಎನ್ಕೌಂಟರ್ ಮಾಡ್ರಿ. ಇಂಥ ಜಿಯಾದಿಗಳು ಹುಟ್ಟಂಗಿಲ್ಲ ಮುಂದೆ. ನಾಳೆ ಹಿಂದೂಗಳು ಹೆಣ್ಮಕ್ಳು, ಹಿಂದೂಗಳ ಮಕ್ಕಳು ಓದಬೇಕು, ಹೆಚ್ಚಿನ ವ್ಯಾಸಂಗ ಮಾಡಬೇಕಂದ್ರೆ ಅವರಿಗೆ ನೀವೆಲ್ಲ ಕೂಡ ಸಾಥ್ ಕೊಡಬೇಕು. ಅವರಿಗೆಲ್ಲ ನೀವು ಸರಿಯಾಗಿ ಪ್ರೊಟೆಕ್ಷನ್ ಕೊಡಬೇಕು. ಅಂದಾಗ ಮಾತ್ರ 33% ಲೇಡೀಸ್ ಆಗಿದೆ, ಮುಂದೆ 50% ಮಾಡ್ತೇನೆ ಅಂತೀರಿ. ಅವರಿಗೆ ಸಂರಕ್ಷಣೆ ಕೊಡ್ಲಾರ್ದ ನೀವು 50% ಕೊಟ್ರೆ ಏನು ಮಾಡ್ಬೇಕು? ತಗೊಂಡು ಏನು SSLCಗೆ ಮುಗಿತಾ? ಹೈಯರ್ ಡಿಗ್ರಿ ಮಾಡೋದು ಬೇಡವಾ? UPSC ಎಕ್ಸಾಮ್ ಕಟ್ಟೋದು ಬೇಡವಾ?
ಅದಕ್ಕೆ ಇದು ಏನಂತ ಹೇಳಿದ್ರೆ ನಿರಂಜನ್ ಹಿರೇಮಠ ಅವರು ಹೇಳುವಂತದ್ದು ಗೃಹ ಸಚಿವರಿಗೆ ತಪ್ಪಾದ ಮಾಹಿತಿ ಇದೆ, ಕುಟುಂಬ ಈಗ ದುಃಖದಲ್ಲಿದೆ, ಇಂಥ ಸಂದರ್ಭದಲ್ಲಿ ಮತ್ತೆ ದುಃಖ ಕೊಡುವಂತ ಹೇಳಿಕೆಯನ್ನ ನೀವು ಕೊಡಬೇಡಿ. ಯಾಕಂತ ಹೇಳಿದ್ರೆ ನನ್ನ ಮಗಳು ಯಾವುದೇ ರೀತಿಯ ಪ್ರೀತಿಯ ಬೆಲೆಗೆ ಬಿದ್ದಿರಲಿಲ್ಲ, ಅದೇ ಕಾರಣಕ್ಕೆ ಅವಳ ಹತ್ಯೆ ಆಗಿದೆ. ಇದು ಗೃಹ ಸಚಿವರ ತಪ್ಪು. ಯಾಕಂತ ಹೇಳಿದ್ರೆ ನಾನು ಕಾಂಗ್ರೆಸ್ ಪಕ್ಷದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ದೀನಿ, ನನ್ನ ಬಗ್ಗೆನೇ ಈ ರೀತಿ ಮಾತನಾಡಿದ್ರೆ ಗೃಹ ಸಚಿವರು ಯಾರು ಈ ತಪ್ಪು ಮಾಹಿತಿ ಕೊಟ್ಟಿದ್ದು, ಯಾವ ಕಾರಣಕ್ಕಾಗಿ ಈ ಮಾತನಾಡ್ತಾರೆ? ಯಾಕಂದ್ರೆ ನೇಹಾಳನ್ನ ಅಪಮಾನಿಸುವಂತಹ ಕೆಲಸವನ್ನ ಗೃಹ ಸಚಿವರು ಮಾಡಿದ್ದಾರೆ ಅನ್ನುವಂತ ಆಕ್ರೋಶವನ್ನ ನಿರಂಜನ್ ಹಿರೇಮಠ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಆ ಹಂತಕರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಎನ್ಕೌಂಟರ್ ಆಗುವಂತ ಕಾನೂನು ಜಾರಿ ಆಗಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ. ಈ ಕುರಿತಂತೆ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಕಂಟಿನ್ಯೂ ಮಾತನಾಡಿಸ್ತಾರೆ. ಸರ್, ಗೃಹ ಸಚಿವರ ಹೇಳಿಕೆಯನ್ನ ನೀವು ಯಾವ ರೀತಿ ವಿಲೇಖಿಸ್ತೀರಿ? ನೋಡಿ, ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ನೋಡಿದಾಗ ಗೃಹ ಸಚಿವರಾಗಲಿ ಅಥವಾ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಮಿಡಿಯೇಟ್ ಆಗಿ ಬಿ ರಿಪೋರ್ಟ್ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಬಂದಿದೆ. ಇವತ್ತು ಹೀಗಾಗಿನೇ ಈ ರೀತಿಯಾದಂತಹ ಕೃತ್ಯ ಮಾಡತಕ್ಕಂಥವ್ರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಈಗ ಅವರ ತಂದೆಯವರು ಹೇಳಿದ್ದಾರೆ, ಈ ಪ್ರೀತಿಯಿಂದ ಅಂತಕ್ಕಂಥದ್ದು ನೋಡಿ, ಆಕೆ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ ಮೇಲೂ ಕೂಡ ಏನು ಪ್ರೀತಿ ಬಂತು? ಹಾಗಾದ್ರೆ ನೀವೇ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ಕೂತ್ಕೊಂಡು? ಗೃಹ ಸಚಿವರು ಉತ್ತರ ಕೊಡಬೇಕು. ಇವತ್ತು ನೀವು ಹಂಗೆ ಸಡನ್ ಆಗಿ ನೀವು ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ, ಜನರನ್ನ ಮರೆಮಾಚತಕ್ಕಂಥ ಕೆಲಸವನ್ನ ಇನ್ನಾದರೂ ಬಿಡ್ರಿ. ಈಗ ನಡೆದಿರ್ತಕ್ಕಂಥ ಸಂಗತಿಗಳೇನೋ ಅವನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ವಿನಾಕಾರಣ ಪಬ್ಲಿಕ್ಕಿಗೆ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸವನ್ನ ಗೃಹ ಸಚಿವರು ಮಾಡಬಾರ್ದು ಅಂತ ವಿನಂತಿ ಮಾಡ್ತೀರಿ. ಅದಕ್ಕಿಂತ ಮೊದಲು ಯೋಚನೆ ಮಾಡ್ರಿ ಮಾನ್ಯ ಗೃಹ ಸಚಿವರೇ, ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಎನ್ಕೌಂಟರ್ ಮಾಡಿ 4 ಮಂದಿನ ಹಾಕ್ರಿ, ಅವಾಗ ತಾನ ಲಾ ಅಂಡ್ ಆರ್ಡರ್ ಎಲ್ಲ ಮೇಂಟೆನೆನ್ಸ್ ಆಗುತ್ತೆ. ಅದನ್ನು ಬಿಟ್ಟುಕೊಂಡು ನೀವು ಅಲ್ಪಸಂಖ್ಯಾತ ತುಷ್ಟೀಕರಣ ರೀತಿಯದ ಮಾಡುವಂತದನ್ನು ಮೊದಲು ಬಂದ್ ಮಾಡಬೇಕನ್ನಂತ ಆಗ್ರಹ ಮಾಡ್ತೀರಾ. ಇದು ಏನಂತ ಹೇಳಿದ್ರೆ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದಂತಹ ಕುಟುಂಬ ಸದಸ್ಯರು ಸ್ವತಃ ಅವರ ತಂದೆ ಹೇಳ್ತಾ ಇದ್ರು, ನೇಹಾಳಿಗೆ ಅಪಮಾನ ಮಾಡುವಂತ ಕೆಲಸವನ್ನ ಮಾಡಿದ್ರೆ ನಾವು ಸಹಿಸೋದಿಲ್ಲ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಅವಳು ಯಾವುದೇ ರೀತಿ ಪ್ರೀತಿಗೆ ಒಪ್ಕೊಂಡಿರಲಿಲ್ಲ, ಬಲವಂತವಾಗಿ ಜಿಹಾದಿ ಮನಸ್ಥಿತಿಗಳು, ಲವ್ ಜಿಹಾದ್ನ ಮನಸ್ಥಿತಿಗಳೇ ಆಕೆ ಹತ್ಯೆಗೆ ಕಾರಣ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಕೇವಲ ಮೇಲ್ನೋಟಕ್ಕೆ ಒಬ್ಬ ಆರೋಪಿ ಕಾಣಿಸ್ತಾ ಇದ್ದಾನೆ, ಆದ್ರೆ ಇನ್ನುಳಿದಂತ 4 ಜನರಿದ್ದಾರೆ. ಅವರ ಹೆಸರುಗಳನ್ನು ಕೂಡ ಯಾರು ಆಕೆಗೆ ಪೀಡಿಸ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು, ಅವರೆಲ್ಲರ ವಿವರಗಳನ್ನ ಪೊಲೀಸ್ ಇಲಾಖೆ ಜೊತೆ ಹಂಚಿಕೊಂಡಿದ್ದೇವೆ. ಅವರ ವಿರುದ್ಧ ಕೂಡ ಕ್ರಮ ಆಗಬೇಕು. ಅಷ್ಟೇ ಅಲ್ಲ, ತತ್ಕ್ಷಣಕ್ಕೆ ಎನ್ಕೌಂಟರ್ ಆಗುವಂತ ಕಾನೂನು ಜಾರಿಗೆ ಬರಬೇಕು ಅನ್ನುವಂತ ಒತ್ತಾಯವನ್ನ ನೇಹಾಳ ತಂದೆ ನಿರಂಜನ್ ಹಿರೇಮಠ ಮಾಡ್ತಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.